ಗಂಡ ಹೆಂಡತಿ ನಡುವೆ ಪ್ರತಿನಿತ್ಯ ದಾಂಪತ್ಯ ಕಲಹಗಳು ಆಗುತ್ತಿದ್ದರೆ ಹೊಂದಾಣಿಕೆ ಅನ್ನೋದಿಲ್ಲ, ಜಗಳಗಳಚ್ಚಾಗ್ತಾ ಇದೆ. ಪರಸ್ತ್ರೀ ಸಹವಾಸದಿಂದ ನಮಗೆ ಈ ಥರ ತೊಂದರೆ ಆಗ್ತಾ ಇರ್ಬೋದೇನೋ ಅನ್ನೋ ಒಂದು ನಂಬಿಕೆ, ಅಪನಂಬಿಕೆಯೋ ನಂಬಿಕೆಯೋ ಇರಬಹುದು. ಇದೆಲ್ಲವೂ ಕೂಡ ಪರಿಹಾರ ಆಗಬೇಕು. ಒಂದು ವೇಳೆ ನಿಮ್ಮ ಗಂಡ ಕುಡಿತಕ್ಕೆ ದಾಸನಾಗಿದ್ದರೆ, ಪರಸ್ತ್ರೀ ಸಹವಾಸವನ್ನು ಮಾಡುತ್ತಿದ್ದರೆ, ಮನೆಯಲ್ಲಿ ದೈವ ಅನುಗ್ರಹ ಪ್ರೇರಣೆ ಆಗಬೇಕು. ನವರಾತ್ರಿಯ ದಿನಗಳಲ್ಲಿ ನೀವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಮನೆ ಏಳಿಗೆ ಆಗುತ್ತದೆ. ನಿಮ್ಮ ಗಂಡ ನಿಮ್ಮ ಮಾತನ್ನು ಕೇಳುವ ಹಾಗೆ ನಿಮ್ಮ ಸಂಪೂರ್ಣ ಕೈವಶವಾಗುತ್ತಾನೆ. ಆ ತಂತ್ರ ಯಾವುದು, ಅದನ್ನು ಹೇಗೆ ಮಾಡಬೇಕು ಅಂತ ಇವತ್ತು ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಇಂತಹ ಸಮಸ್ಯೆಗಳಿದ್ದಾಗ ಪರಿಹಾರಕ್ಕಾಗಿ ದೈವಜ್ಞರು, ಜ್ಯೋತಿಷಿಗಳು ಆದಂತಹ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಶೀಘ್ರದಲ್ಲೇ ಇವತ್ತೇ ಕೊಡುತ್ತಾರೆ. ಎಷ್ಟೋ ಜನರು ಇವರಿಂದ ಪರಿಹಾರ ಪಡೆದಿದ್ದಾರೆ. ಕೆಲವು ದುಷ್ಟ ಗ್ರಹಗತಿಗಳ ಗ್ರಹಚಾರ ದೋಷಗಳ ಫಲವಾಗಿ ಮೂರನೇ ವ್ಯಕ್ತಿಯ ಆಗಮನದಿಂದ ಗಂಡನ ಮನಸ್ಥಿತಿ ವಿಚಲಿತವಾಗಿರುತ್ತದೆ. ಇಂತಹ ವಿಚಲಿತವಾಗಿರುವ ಮನಸ್ಥಿತಿಗಳನ್ನು ಸರಿಪಡಿಸಿಕೊಳ್ಳಲು ಮೊದಲು ಇಂತಹ ರೋಗಗ್ರಸ್ತ ಮೂರನೇ ವ್ಯಕ್ತಿಯ ಸಹವಾಸವನ್ನು ಮೊದಲು ಬಿಡಬೇಕು. ಅದಕ್ಕೇನು ಮಾಡಬೇಕು? ಒಂದು ತೆಂಗಿನಕಾಯಿ ಚಿಪ್ಪನ್ನು ತೆಗೆದುಕೊಂಡು ಬಂದು ಅದಕ್ಕೆ ಹಸುವಿನ ಬೆರಣಿ ಸಗಣಿಯನ್ನು ತೆಗೆದು ಪುಡಿ ಮಾಡಿ ಅದಕ್ಕೆ ಕರ್ಪೂರವನ್ನು ಹಾಕಿ 3 ಮುಷ್ಟಿ ಸಾಂಬ್ರಾಣಿಯನ್ನು ಹಾಕಿದ ನಂತರ 3 ಕರಿಮೆಣಸಿನ ಕಾಳುಗಳನ್ನು ಹಾಕಿ ಧೂಪವನ್ನು ತಯಾರಿಸಿಕೊಂಡು ಆ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಮೂರನೇ ವ್ಯಕ್ತಿಯ ಕೈಚಳಕಗಳು ಆಗಬಾರದು ಅನ್ನುವ ಹಾಗೆ ಎಲ್ಲವನ್ನು ಸೇರಿಸಿ ಸುಟ್ಟು ಬಂದಂತಹ ಹೊಗೆಯನ್ನು ಮನೆಯ ತುಂಬ ಪಸರಿಸುವ ಹಾಗೆ ಮಾಡಿಕೊಳ್ಳಬೇಕು. ಇದು ಗಂಡ ಇಲ್ಲದೆ ಇರುವ ಸಮಯದಲ್ಲಿ ಪತ್ನಿಯರು ಮಾಡಬೇಕಾಗುತ್ತದೆ, ಅಥವಾ ಗಂಡ ಹೆಂಡತಿ ಇಬ್ಬರೂ ಇಲ್ಲದೆ ಇರುವಂಥ ಸಮಯದಲ್ಲಿ ಮನೆಯಲ್ಲಿ ಇರುವಂತಹ ಹಿರಿಯರು ಇದನ್ನು ಮಾಡಬೇಕು. ಕ್ರಮೇಣ ನಿಮ್ಮ ಗಂಡ ನಿಮ್ಮ ಕೈವಶಕ್ಕೆ ಆಗುತ್ತಾರೆ. ಎಷ್ಟೋ ಜನರಿಗೆ ಇದು ಗೊತ್ತಿರುವುದಿಲ್ಲ. ಗೊತ್ತಾದಾಗ ಇದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಮಾಡುವ ಮೊದಲು ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರಿಂದ ಪರಿಹಾರ ತೆಗೆದುಕೊಂಡು ನಂತರ ಮಾಡಿ.